ಹಲೋ ಗಂಗೆ, ದಿನ ಇಷ್ಟೊತ್ತಿಗೆ ನೀನೇ ಫೋನ್ ಮಾಡ್ತಿದ್ದೆ ತಾನೇ, ಇವತ್ತು ಯಾಕೆ ಮಾಡ್ಲಿಲ್ಲ? ಬ್ಯುಸಿ ಇದ್ಯಾ? ಹಂಗೇನಿಲ್ಲ. ಯಾಕೆ ಒಂಥರ ಮಾತಾಡ್ತಿದ್ಯಾ? ಅಲ್ಲೆಲ್ಲ ಓಕೆ ತಾನೇ? ಏನ್ ಓಕೆ ಅಕ್ಕ, ಇಲ್ಲಿ ಏನೇನೋ ಆಗ್ತಾ ಇದೆ. ಏನೇನೋ ಆಗ್ತಿದೆ ಅಂದ್ರೆ ಏನು? ಏನ್ ಹೇಳೋದಕ್ಕ, ಅಭಯ್ ಅವ್ರು ನನಗ್ ಬೈದ್ರು ಗೊತ್ತಾ. ನಾನು ಏನು ತಪ್ಪು ಮಾಡಿಲ್ಲ ಕಣೆ, ತಲೆ ಹರಟನೂ ಮಾಡಿಲ್ಲ, ಆದ್ರೂ ನನ್ ಮೇಲೆ ರೇಗಾಡಿದ್ರು. ನನಗ್ ತುಂಬಾ ಬೇಜಾರಾಗ್ತಿದೆ ಗೊತ್ತಾ. ಹೇಳೆ ಅಕ್ಕ, ನೀನಾದ್ರೂ ಟೆನ್ಷನ್ ಅಲ್ಲಿ ಇರೋರ್ಗೆ ನಾನ್ ಸಮಾಧಾನ ಮಾಡಕ್ ಹೋಗಿದ್ದು ನನ್ ತಪ್ಪ. ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ರು ಅವರು? ಮನೇಲಿ ಏನೇನೋ ಗಲಾಟೆ ಆಗ್ತಿದೆ ಕಣೆ ಅಕ್ಕ. ಗಲಾಟೆನಾ? ಏನ್ ಗಲಾಟೆನೆ? ಹೇಳಿದ್ರೆ ನಿಂಗೆ ತಲೆ ಬುಡ ಅರ್ಥ ಆಗಲ್ಲ ಬಿಡು. ಆದ್ರೆ ನಂಗೂ ಈ ಜಗಳ ಎಲ್ಲ ಯಾಕೆ ಆಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಕ್ಕ, ಇವಾಗ ಮನೇಲಿ ಏನೇನಾಯ್ತು ಗೊತ್ತಾ? ಯಾಕೆ ಹಿಂಗೆಲ್ಲ ಇವ್ರ ಮನೇಲಿ ಗಲಾಟೆ ಆಗ್ತಿದೆ? ಆಗ್ಲೂ ಇದೇ ತರ ಗಲಾಟೆ ಆಗಿದ್ದಕ್ಕೇನೆ ಅಭಯ್ ಅವರು ಮನೆ ಬಿಟ್ಟು ಹಳ್ಳಿಗೆ ಬಂದಿದ್ರು ಅಲ್ವಾ? ಅಕ್ಕ, ನೀನೇ ಹೇಳು, ಈ ಜಗಳಕ್ಕೂ ನನಗೂ ಏನ್ ಸಂಬಂಧ? ಅಲ್ಲ, ಆ ಫ್ರಸ್ಟ್ರೇಷನ್ ಅಭಯ್ ಅವ್ರು ನನ್ ಮೇಲೆ ಯಾಕೆ ತೋರಿಸ್ಬೇಕಿತ್ತು? ಇಷ್ಟಕ್ಕೂ ನಾನು ಕೇಳಿದ ಇಷ್ಟೇ ಕಣೆ, ಅಮ್ಮ ಮಂಗೆ ಅಖಿಲ ಅದಕ್ಕೆ ಕಂಡ್ರೆ ಯಾಕೆ ಆಗಲ್ಲ ಅಂತ. ಆ ವಿಷಯ ನನ್ನಿಂದ ಯಾಕೆ ಅಭಯ್ ಅವ್ರು ಮುಚ್ಚಿಡ್ತಾ ಇದ್ದಾರೆ? ನನ್ನ ಹತ್ರ ಹೇಳಕ್ ಏನ್ ಇವ್ರಿಗೆ? ಹಾಗಿದ್ರೆ ಅವ್ರ ಲೆಕ್ಕದಲ್ಲಿ ನಾನು ಈ ಮನೆಯವಳು ಅಲ್ವಾ? ಗಂಗೆ, ನೀನ್ ಸಿಟ್ಟು ಮಾಡ್ಕೋಬೇಡ. ಸಿಟ್ಟಲ್ಲ ಅಕ್ಕ, ನನಗ್ ತುಂಬಾ ಬೇಜಾರಾಗ್ತಿದೆ. ನೋಡು, ಅಭಯ್ ಅವರು ನಿನ್ ಹತ್ರ ಅದನ್ನೆಲ್ಲ ಹೇಳ್ಕೊಂಡಿಲ್ಲ ಅಂದ ತಕ್ಷಣ ಅವ್ರು ನಿನ್ನ ಹೊರಗಿನವ್ರ ತರ ನೋಡ್ತಿದ್ದಾರೆ ಅಂತ ಅಲ್ಲ. ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಸರಿಯಾದ ಸಮಯ ಅಲ್ಲ ಅನ್ಸತ್ತೆ, ಅದಕ್ಕೆ ಹೇಳಿರಲ್ಲ. ಅವ್ರಿಗೂ ಇವಾಗ ಬೇಜಾರಾಗಿರತ್ತೆ ಅಲ್ವಾ, ಅದಕ್ಕೆ ಅವ್ರಿಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅನ್ಸತ್ತೆ. ಅದಕ್ಕೆ ನಿನ್ ಮೇಲ್ ರೇಗಿರ್ಬೇಕು ಅಷ್ಟೇ. ನನ್ ಮೇಲೆ ಯಾಕೆ ರೇಗ್ಬೇಕು? ನಾನೊಬ್ಳು ಈಸಿಯಾಗಿ ಸಿಕ್ಬಿಡ್ತೀನಿ ಅಂತನಾ? ನೋಡು ಗಂಗೆ, ನಾವು ಯಾರ್ ಮುಂದೆ ಬೇಕಾದ್ರೂ ನಗ್ನಗ್ತಾ ಮಾತಾಡ್ಬೋದು, ಆದ್ರೆ ನಮ್ ಸಿಟ್ಟನ್ ಮಾತ್ರ ನಮ್ಮೋರ್ ಮುಂದೆ ಮಾತ್ರ ತೋರ್ಸೋಕಾಗೋದು. ಅಭಯ್ ಅವರು ನಿನ್ ಮೇಲೆ ಸಿಟ್ ಮಾಡ್ಕೊಂಡ್ ರೇಗಿದ್ದಾರೆ ಅಂದ್ರೆ ನೀನ್ ಅವ್ರಿಗೆ ಹತ್ರ ಆಗಿದ್ಯಾ ಅಂತ ಅರ್ಥ. ನೋಡು, ಇವಾಗ ನೀನ್ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಅವ್ರ ಜೊತೆ ಮಾತ್ ಬಿಟ್ಬಿಡ್ಬೇಡ. ಸಮಾಧಾನವಾಗಿ ಎಲ್ಲಾನು ನಿಭಾಯಿಸು, ಸರಿ ಹೋಗುತ್ತೆ. ಇಲ್ಲ ಅಕ್ಕ, ನಾನ್ ಹೆಂಗಿದ್ರು ಅವ್ರಿಗೆ ಏನು ವ್ಯತ್ಯಾಸ ಆಗಲ್ಲ, ಅವ್ರು ಆರಾಮಾಗೇ ಇರ್ತಾರೆ. ನಾನಂತೂ ಇವಾಗ ಅವ್ರನ್ನ ಕ್ಷಮಿಸಲ್ಲ, ಮಾತು ಆಡ್ಸಲ್ಲ ಅಷ್ಟೇ. ನೀನೇನು ಕ್ಷಮಿಸೋದ್ ಬೇಕಾಗಿಲ್ಲ. ಅತ್ತಿಗೆ, ಊಟಕ್ ಬಾಗಂಗೆ. ಊಟನು ಬೇಡ, ಏನು ಬೇಡ, ನಾನು ಎಲ್ಲಿಗೂ ಬರಲ್ಲ. ಗಂಗೆ, ನಾನೆಲ್ಲ ಕೇಳಿಸ್ಕೊಂಡೆ ಗಂಗೆ. ಅಭಯ್ ನಿನ್ನ ಬೈಬಾರ್ದಾಗಿತ್ತು. ಅವನ್ ಪರವಾಗಿ ನಾನ್ ನಿನ್ನ ಸಾರಿ ಕೇಳ್ತಿದ್ದೀನಿ. ಬಾ, ಊಟಕ್ ಹೋಗೋಣ. ಅತ್ತಿಗೆ, ನೀವಿವಾಗ ನನ್ನನ್ನು ಸಮಾಧಾನ ಮಾಡ್ಬೋದು, ಆದ್ರೆ ಮತ್ತೆ ಇದೇ ವಿಷಯಕ್ಕೆ ಜಗಳ ಆಗಲ್ಲ ಅಂತ ಏನ್ ಗ್ಯಾರಂಟಿ? ನನ್ ತಲೆಗೇನಾದ್ರೂ ಹುಳ ಹೊಕ್ಕಿದ್ರೆ ಅದಕ್ಕೆ ಉತ್ತರ ಸಿಗೋವರೆಗೂ ನನಗ್ ಸಮಾಧಾನ ಆಗಲ್ಲ. ಅಭಯ್ ಅವರು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ, ಅದಕ್ಕೆ ಜಗಳ ಆಗೋದು. ಏನ್ ಪ್ರಶ್ನೆ? ನಿಮ್ಗೂ ಅಮ್ಮಮ್ಮಂಗೂ ಏನ್ ಪ್ರಾಬ್ಲಮ್ ಆಗಿದೆ? ಇದೇ ವಿಷಯ ಕೇಳಿದಕ್ಕೆ ನಿಮ್ ತಮ್ಮ ನನ್ ಮೇಲೆ ರೇಗಿದ್ದು. ನೋಡಿ, ನಿಮ್ಮಿಂದ ನಾನು ನಿಮ್ ತಮ್ಮ ಜಗಳ ಆಡ್ಕೋತಾ ಇದೀವಿ. ಐ ಆಮ್ ಸಾರಿ ಗಂಗೆ. ಈ ಅಭಯ್ಗೆ ಬುದ್ಧಿನೇ ಇಲ್ಲ ಅನ್ಕೋತೀನಿ. ನನ್ನ ಸಲುವಾಗಿ ಎಲ್ಲರ ಜೊತೆ ಜಗಳ ಆಡ್ತಾನೆ. ಇಷ್ಟ ದಿನ ಅಮ್ಮಮ್ಮನ ಮೇಲೆ ಕೂಗಾಡ್ದ, ಈಗ ನಿನ್ ಮೇಲೆ.
ನೋಡು, ನಿನ್ಗೆ ಗೊತ್ತಲ್ವಾ, ನಾನು ಈ ಮನೆ ಮಗಳಲ್ಲ. ನಮ್ಮಮ್ಮ ಶಾಸ್ತ್ರೋಕ್ತವಾಗಿ ಮದುವೆ ಆಗಿ ಇಲ್ಲಿಗೆ ಬಂದಿಲ್ಲ. ಅದಕ್ಕೆ ಈ ಸಂಬಂಧನ ಅಮ್ಮಮ್ಮ ಯಾವತ್ತೂ ಒಪ್ಕೊಂಡಿಲ್ಲ. ಅದಕ್ಕೆ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ ಗಂಗೆ. ನನ್ನನ್ನ ನಂಬೇಡಿ, ನನ್ನನ್ನ ಮನೆಯಲ್ಲಿ ಇಟ್ಕೋಬೇಡಿ ಅಂತ ಅಮ್ಮಮ್ಮ ಎಲ್ಲಾರ್ಗೂ ಹೇಳ್ತಾ ಇರ್ತಾರೆ. ಆದ್ರೆ ಅಮ್ಮ ಮತ್ತೆ ಅಭಯ್ ಇವರಿಬ್ರು ಅಮ್ಮಮ್ಮನ ಮಾತೇ ಕೇಳಲ್ಲ. ಆದ್ರೆ ನಾನೇನು ಅಂತ ಅವರಿಬ್ರಿಗೂ ಗೊತ್ತು. ಎಷ್ಟೋ ಸಲ ಎಲ್ಲರೂ ಇಲ್ಲಿರೋರು ನೆಮ್ಮದಿಯಾಗಿರ್ಲಿ, ನಾನೇ ಈ ಮನೆ ಬಿಟ್ಟು ದೂರ ಹೊರಟೋಗೋಣ ಅಂತ ಯೋಚನೆ ಮಾಡ್ತೀನಿ. ಆದ್ರೆ ಅಭಯಿಂದ ದೂರ ಹೋಗೋ ಶಕ್ತಿ ನನ್ಗಿಲ್ಲ ಗಂಗೆ. ನಾನಿಲ್ಲಿರೋ ತನಕ ಅಮ್ಮಮ್ಮ ಹೀಗೆ ಒಂದಲ್ಲ ಒಂದು ವಿಷಯ ಇಟ್ಕೊಂಡು ನನ್ನ ಕಡೆ ಬೆರಳು ಮಾಡಿ ತೋರಿಸ್ತಾನೆ ಇರ್ತಾರೆ. ಅಲ್ಲ, ಬರೀ ಇಷ್ಟಕ್ಕೆ ಅಮ್ಮಮ್ಮಂಗೆ ನಿಮ್ಮ ಮೇಲೆ ಇಷ್ಟೊಂದು ದ್ವೇಷ ಅಂದ್ರೆ ನನ್ನ ಕೈಲಿ ನಂಬಕ್ಕಾಗ್ತಾ ಇಲ್ಲ. ಇವಳೇನು ಹೀಗೆ ಕೇಳ್ತಾ ಇದ್ದಾಳೆ? ಇಷ್ಟೇ ಕಣೆ, ಇನ್ನೇನೂ ಇಲ್ಲ. ಹಾಗಲ್ಲ, ಅಮ್ಮಮ್ಮ ಜೀವನದಲ್ಲಿ ತುಂಬಾ ಆದರ್ಶಗಳನ್ನ ಇಟ್ಕೊಂಡಿದ್ದಾರೆ. ಯಾವುದೇ ವ್ಯಕ್ತಿ ನೋಡಿದ್ರು ಅವ್ರು ಏನು ಅಂತ ಅರ್ಥ ಮಾಡ್ಕೋತಾರೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಕ್ಷಣಕ್ಕೆ ಬೈದ್ರು ಕ್ಷಮೆ ಕೇಳೋ ಗುಣ ಅಮ್ಮಮ್ಮಂಗಿದೆ. ಹೀಗಿರುವಾಗ ನೀವು ಕೌಸಲ್ಯ ಅತ್ತೆ ಮಗಳಲ್ಲ, ಬೇರೆಯವ್ರ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಮ್ಮಮ್ಮ ನಿಮ್ಮನ್ನ ಇಷ್ಟೊಂದು ದ್ವೇಷ ಮಾಡ್ತಾರಾ? ಇರೋದನ್ನೆಲ್ಲ ನಾನು ನಿಂಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಇವಾಗ ಅದನ್ನೆಲ್ಲ ಬಿಡು. ಅಭಯ್ ನಿನ್ನ ಬೈದಿದ್ದಾನ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಊಟ ತಿಂಡಿ ಎಲ್ಲ ಬಿಟ್ಟು ಕೂತ್ಕೋಬೇಡ. ಅದರಿಂದ ನಿನ್ನ ಆರೋಗ್ಯನೇ ಹಾಳಾಗೋದು. ನಡಿ, ಈಗ ಊಟ ಮಾಡೋಣ. ನಾನು ಊಟ ಮಾಡಲ್ಲ. ಅವರೇ ಬಂದು ಸಾರಿ ಕೇಳೋವರೆಗೂ ನಾನು ಇಲ್ಲೇ ಇರ್ತೀನಿ. ಈಗೇನು, ನಿನ್ ಗಂಡ ಬಂದು ನಿನಗೆ ಸಾರಿ ಹೇಳಿದ್ರೆ ಊಟ ಮಾಡ್ತೀಯಾ? ಆಯ್ತು, ಎಲ್ಲರ ಮುಂದೆ ಅಭಯ್ ನಿನ್ನ ಹತ್ರ ಸಾರಿ ಕೇಳ್ತಾನೆ, ಓಕೆನಾ? ಬಾ ನನ್ ಜೊತೆಗೆ, ನಡಿ. ಬಾ ಗಂಗೆ, ಬಾ, ನಡಿ. ಅಭಯ್ ಅವ್ರ ಮನ್ಸಲ್ಲಿ ಅಷ್ಟೆಲ್ಲ ನೋವು ತುಂಬಿರೋವಾಗ ಅವರಾದ್ರೂ ಹೇಗ್ ನೆಮ್ಮದಿಯಾಗಿರ್ತಾರೆ? ಮನಸ್ಸು ತಿಳಿಯಾಗಿರ್ಬೇಕು ಅಂದ್ರೆ ಮನೆ ನೆಮ್ಮದಿಯಾಗಿರ್ಬೇಕು. ಜಗಳ ಮನಸ್ತಾಪ ನಡೆಯೋ ಮನೆಯಲ್ಲಿ ಸಮಾಧಾನ ಇರಲ್ಲ. ಅಭಯ್ ಅವರು ಬರೀ ನೆಮ್ಮದಿಯಿಂದ ಇಲ್ಲ ಅಂತ ಅಲ್ಲ, ಅವರಿಗೆ ಒಂದಾದ್ಮೇಲೊಂದು ತೊಂದರೆ ಆಗ್ತಾನೆ ಇದೆ. ಮೊನ್ನೆ ರೌಡಿಗಳ ಜೊತೆ ಜಗಳ ಆಯ್ತು, ಮೈಯೆಲ್ಲ ಏಟಾಯ್ತು. ಇನ್ನೂ ಅದೇನೇನಾಗುತ್ತೋ ಗೊತ್ತಿಲ್ಲ. ಇದೆಲ್ಲ ಇಲ್ಲಿಗೆ ನಿಲ್ಬೇಕು. ಅದಕ್ಕೆ ಅಭಯ್ ಅವ್ರಿಗೋಸ್ಕರ ಈ ವ್ರತ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ ದೇವ್ರೆ. ಎಲ್ಲ ಒಳ್ಳೇದಾಗೋ ಥರ ಮಾಡಪ್ಪ.